ಗಂಟೆ 8 ಸುದ್ದಿ 8 ಇದು 8ಕ್ಕೆ 8 ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇವತ್ತು ಬೆಳಗ್ಗೆಯಿಂದಲೂ ಒಂದು ಸುದ್ದಿ ಸಾಕಷ್ಟು ಸೌಂಡ್ ಅನ್ನ ಮಾಡ್ತು, ಅದು ಹನಿ ಟ್ರ್ಯಾಪ್ ಪ್ರಕರಣ. ಈಗ ವಿಧಾನಸೌಧದಲ್ಲಿ ಆ ಬಾಂಬ್ ಅನ್ನ ಸಿಡಿಸಲಾಯಿತು. ಬರೋಬ್ಬರಿ ಒಂದಲ್ಲ ಎರಡಲ್ಲ 48 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಆರೋಪವನ್ನ ಖುದ್ದು ಕಾಂಗ್ರೆಸ್ನ ಸಚಿವರೇ ಮಾಡಿರುವಂತದ್ದು ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅದರ ಕುರಿತಾದ ಸುದ್ದಿ ನಿಮ್ಮ ಮುಂದೆ. ಜನರದು ಪೆಂಡ್ರೈವ್ಗಳಿದಾವೆ. ನೀವೇನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರಿದ್ರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನೇ ಆಗ್ಬೇಕು. ಹನಿ 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 ರಾಜ್ಯದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸದನದಲ್ಲಿ ಸಚಿವರೇ ಹನಿ ಬಾಂಬ್ ಸಿಡಿಸಿದ್ದಾರೆ. ಈ ಬಾರಿ ಆಡಳಿತ ಪಕ್ಷದ ಸಚಿವರೇ ಹನಿ ಟ್ರ್ಯಾಪ್ ಸುಳಿಗೆ ಸಿಲುಕಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಹಲ್ಚಲ್, ಭಾರಿ ಹೈಡ್ರಾಮಾ. ಬೇರೆಲ್ಲೂ ಅಲ್ಲ, ವಿಧಾನಸೌಧದಲ್ಲೇ ಇಂದು ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟಗೊಂಡಿದೆ. ನಿನ್ನೆ ಮೊನ್ನೆ ಸಚಿವರ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅಂತಿದ್ದ ಗುಮಾನಿಗೆ ಇಂದು ಖುದ್ದು ಸಚಿವ ಕೆಎನ್ ರಾಜಣ್ಣನೇ ಸ್ಪಷ್ಟನೆ ನೀಡಿದ್ದಾರೆ. ನನ್ನನ್ನು ಸೇರಿ ಹಲವರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಸೇರಿ 48 ಜನರ ಮೇಲೆ ಹನಿ ಟ್ರ್ಯಾಪ್. 48 ಜನರದು ಪೆಂಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ನನ್ನ ಬಳಿ ದಾಖಲೆ ಇದೆ, ದೂರು ಕೊಡಲು ಸಿದ್ಧ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನನ್ನ ಮನೆ ಹಾಳು ಮಾಡುತ್ತಿದ್ದಾರೆಂದು ಮುನಿರತ್ನ ಭಾವುಕ. ಮಾತಾಡಿ ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು. ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವೇನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ. ಪ್ರಮಾಣ ಮಾಡ್ಲಿ. ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ ನಾನು. ರೇವಣ್ಣ, ಸೂರಜ್ ರೇವಣ್ಣ, ಮುನಿರತ್ನ, ರಾಜಣ್ಣ ಟಾರ್ಗೆಟ್. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯ್ತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ. ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮೇಲಿನ ರೇಪ್ ಕೇಸ್ಗೆ ಡಿಕೆ ಬ್ರದರ್ಸ್ ಕಾರಣ. ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ದೊಡ್ಡವರು ಯಾರು? ಸುನಿಲ್ ಕುಮಾರ್ ಪ್ರಶ್ನೆ. ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದೆಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಪ್ರಕರಣ ಸಿಬಿಐಗೆ ನೀಡಲು ವಿಜಯೇಂದ್ರ ಒತ್ತಾಯ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರಾದ್ರೂ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಅಲ್ಲ. SIT ಇಂದ ಅಂತೂ ಇದು ಅಸಾಧ್ಯ. ಸಿಬಿಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಏನೇ ಹೇಳಿ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದೆ. ಇದು ಮುಂದೆ ಕೇಂದ್ರ ಗೃಹ ಸಚಿವರ ಅಂಗಳ ತಲುಪುವ ಸಾಧ್ಯತೆ ಇದೆ. ಸರಿಯಾದ ತನಿಖೆಯಾಗಿ ಇದರ ಹಿಂದಿರುವ ಕರಾಳ ಕೈ ಹೊರಬರುತ್ತಾ ಅಂತ ಕಾದು ನೋಡಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ
ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ಗಂಟೆ 8 ಸುದ್ದಿ 8, ಇದು 8ಕ್ಕೆ 8 ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇವತ್ತು ಬೆಳಗ್ಗೆಯಿಂದಲೂ ಒಂದು ಸುದ್ದಿ ಸಾಕಷ್ಟು ಸೌಂಡ್ ಅನ್ನ ಮಾಡ್ತು, ಅದು ಹನಿ ಟ್ರ್ಯಾಪ್ ಪ್ರಕರಣ. ಈಗ ವಿಧಾನಸೌಧದಲ್ಲಿ ಆ ಬಾಂಬ್ ಅನ್ನ ಸಿಡಿಸಲಾಯಿತು. ಬರೋಬ್ಬರಿ ಒಂದಲ್ಲ ಎರಡಲ್ಲ 48 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಆರೋಪವನ್ನ ಖುದ್ದು ಕಾಂಗ್ರೆಸ್ನ ಸಚಿವರೇ ಮಾಡಿರುವಂತದ್ದು ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅದರ ಕುರಿತಾದ ಸುದ್ದಿ ನಿಮ್ಮ ಮುಂದೆ. ಜನರದು ಪೆಂಡ್ರೈವ್ಗಳಿದಾವೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರಿದ್ರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನ ಆಗ್ಬೇಕು. ಹನಿ 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 ರಾಜ್ಯದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸದನದಲ್ಲಿ ಸಚಿವರೇ ಹನಿ ಬಾಂಬ್ ಸಿಡಿಸಿದ್ದಾರೆ. ಈ ಬಾರಿ ಆಡಳಿತ ಪಕ್ಷದ ಸಚಿವರೇ ಹನಿ ಟ್ರ್ಯಾಪ್ ಸುಳಿಗೆ ಸಿಲುಕಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಹಲ್ಚಲ್, ಭಾರಿ ಹೈಡ್ರಾಮಾ. ಬೇರೆಲ್ಲೂ ಅಲ್ಲ, ವಿಧಾನಸೌಧದಲ್ಲೇ ಇಂದು ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟಗೊಂಡಿದೆ. ನಿನ್ನೆ ಮೊನ್ನೆ ಸಚಿವರ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅಂತಿದ್ದ ಗುಮಾನಿಗೆ ಇಂದು ಖುದ್ದು ಸಚಿವ ಕೆಎನ್ ರಾಜಣ್ಣನೇ ಸ್ಪಷ್ಟನೆ ನೀಡಿದ್ದಾರೆ. ನನ್ನನ್ನು ಸೇರಿ ಹಲವರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಸೇರಿ 48 ಜನರ ಮೇಲೆ ಹನಿ ಟ್ರ್ಯಾಪ್. 48 ಜನರದು ಪೆಂಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ನನ್ನ ಬಳಿ ದಾಖಲೆ ಇದೆ, ದೂರು ಕೊಡಲು ಸಿದ್ಧ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನನ್ನ ಮನೆ ಹಾಳು ಮಾಡುತ್ತಿದ್ದಾರೆಂದು ಮುನಿರತ್ನ ಭಾವುಕ. ಮಾತಾಡಿ ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು. ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ. ಪ್ರಮಾಣ ಮಾಡ್ಲಿ. ರತ್ನಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ ನಾನು. ರೇವಣ್ಣ, ಸೂರಜ್ ರೇವಣ್ಣ, ಮುನಿರತ್ನ, ರಾಜಣ್ಣ ಟಾರ್ಗೆಟ್. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯ್ತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ. ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮೇಲಿನ ರೇಪ್ ಕೇಸ್ಗೆ ಡಿಕೆ ಬ್ರದರ್ಸ್ ಕಾರಣ. ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ದೊಡ್ಡವರು ಯಾರು? ಸುನಿಲ್ ಕುಮಾರ್ ಪ್ರಶ್ನೆ. ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರಿದ್ರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದೆಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಹನಿ ಟ್ರ್ಯಾಪ್ಗೆ ಫುಲ್ ಸ್ಟಾಪ್ ಹಾಕಬೇಕು. ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ. ಒಬ್ಬರಿಗಾಯ್ತು ಇಬ್ಬರಿಗಾಯ್ತು ಅನ್ನೋದು ಬರೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಪ್ರಕರಣ ಸಿಬಿಐಗೆ ನೀಡಲು ವಿಜಯೇಂದ್ರ ಒತ್ತಾಯ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಅಲ್ಲ. SIT ಇಂದ ಅಂತೂ ಇದು ಅಸಾಧ್ಯ. ಸಿಬಿಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಏನೇ ಹೇಳಿ, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದೆ. ಇದು ಮುಂದೆ ಕೇಂದ್ರ ಗೃಹ ಸಚಿವರ ಅಂಗಳ ತಲುಪುವ ಸಾಧ್ಯತೆ ಇದೆ. ಸರಿಯಾದ ತನಿಖೆಯಾಗಿ ಇದರ ಹಿಂದಿರುವ ಕರಾಳ ಕೈ ಹೊರಬರುತ್ತಾ ಅಂತ ಕಾದು ನೋಡಬೇಕು.